ಹುಮ್ನಾಬಾದ್ನ ಶ್ರೀ ವೀರಭದ್ರ ಮಹಾಸ್ವಾಮಿಯ ಸಂಸ್ಥಾನದಲ್ಲಿ ಯುಗಾದಿಯ ಹಬ್ಬದಿಂದ ಪ್ರಾರಂಭಗೊಂಡ ಪ್ರತಿ ಅಮಾವಾಸ್ಯೆಯ ದಾಸೋಹ ಕಾರ್ಯಕ್ರಮವು ಈ ಬಾರಿ 9ನೆಯ ಅಮಾವಾಸ್ಯೆ ದಾಸೋಹವನ್ನ ಜಗದೀಶ್ ಹಿರೇಮಠ್ ಅವರು ಹಮ್ಮಿಕೊಂಡಿದ್ದರು. ಈ ದಾಸೋಹ ಕಾರ್ಯಕ್ರಮದಲ್ಲಿ ಶವ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರು ಮಾತನಾಡುತ್ತಾ ಬರುವಂತ ವರ್ಷದಲ್ಲಿ ಹುಣ್ಣಿಮೆಗೂ ಸಹ ದಾಸೋಹವನ್ನ ಹಮ್ಮಿಕೊಳ್ಳಬೇಕು ಎನ್ನುವ ವಿಚಾರವನ್ನು ವ್ಯಕ್ತಪಡಿಸಿದರು. ಅಲ್ಲದೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮಾತನಾಡುತ್ತಾ ದಾಸೋಹ ಒಂದು ಪುಣ್ಯದ ಕೆಲಸ, ಈ ಅಮಾವಾಸ್ಯೆ ಹಿರೇಮಠ ಪರಿವಾರದಿಂದ ನಡೆಸುತ್ತಿರುವುದು ಸಂತೋಷವೆಂದು ತಿಳಿಸಿದರು. ಗುಡಿಯ ಕಮಿಟಿಯ ಅಧ್ಯಕ್ಷರಾದ ವೀರಣ್ಣ ಪಾಟೀಲ್ ಮಾತನಾಡುತ್ತಾ ಭಕ್ತಾದಿಗಳಿಗೆ ಬಹಳಷ್ಟು ಅನುಕೂಲವಾಗಲಿದೆ, ದಾಸೋಹ ಕಾರ್ಯಕ್ರಮ ಪ್ರಾರಂಭಿಸಿದ್ದೇವೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರಾಗಿರುವ ಅಭಿಷೇಕ್ ಪಾಟೀಲ್, ಮಲ್ಲಿಕಾರ್ಜುನ್ ಮಾಶೆಟ್ಟಿ, ದತ್ತಕುಮಾರ್ ಚಿದ್ರಿ, ಬಾಬುರಾವ್ ಮುಂತಾದವರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಸಮಸ್ತ ಹುಮ್ನಾಬಾದ್ ಸದ್ಭಕ್ತರಿಗೆ ಎಲ್ಲರಿಗೂ ಕೂಡ ಎಳಮಾಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶೇಷವಾಗಿ ಇತಿಹಾಸ ಪ್ರಸಿದ್ಧವಾಗಿರುವಂತ ವೀರಭದ್ರ ದೇವಸ್ಥಾನದಲ್ಲಿ ಕಳೆದ 1 ವರ್ಷಗಳ ಪರ್ಯಂತರವಾಗಿ ನಾವು ಅಮಾವಾಸ್ಯೆ ದಿವಸ ಪ್ರಸಾದ ವಿತರಣೆ ಹಮ್ಮಿಕೊಂಡಿದ್ದು ಒಂದು ಯಶಸ್ವಿ ರೂಪದಲ್ಲಿ ಕಾಣ್ತಾ ಇದೆ. ಇವತ್ತೇನು ವಿಶೇಷವಾಗಿ ನನ್ನ ಸಹೋದರರಾಗಿರುವಂತಹ ಜಗದೀಶ್ ಹಿರೇಮಠ್ ಅವರು ಇವತ್ತು ಪ್ರಸಾದ ಸೇವೆಯನ್ನು ಲಭಿಸಿದ್ದು ಒಂದು ಸಂತೋಷ ತಂದಿದೆ. ನಿಜಕ್ಕೂ ಕೂಡ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರ್ರೆ ಅನ್ನುವ ಹಾಗೆ ಭಗವಂತನಿಗೆ ಮಾಡುವಂತ ಯೋಗ್ಯ ಅದು ಎಲ್ಲರಿಗೂ ಸಿಗೋದಿಲ್ಲ, ಸಿಕ್ಕಿದವರೇ ಭಾಗ್ಯ ಅಂತೇಳಿ ನಾವಂತೂ ಭಾವಿಸುತ್ತೇವೆ. ಸಮಸ್ತ ನಾಡಿನ ಜನತೆಗೂ ಹಾಗೂ ಹುಮ್ನಾಬಾದ್ ಸದ್ಭಕ್ತರಿಗೂ ನಾನು ಹೇಳೋದು ಒಂದೇ ಮಾತು. ಈಗಾಗಲೇ ನಮ್ಮ ದೇವಸ್ಥಾನ ಅಧ್ಯಕ್ಷರು ಕೆಲವು ವಿಷಯಗಳನ್ನು ತಮ್ಮ ಎದುರು ಮಾತಾಡಿದ್ರು. ಬಹಳ ಸಂತೋಷ ಅನ್ನಿಸ್ತಾ ಇದೆ. ನಾವು ಒಂದು ಯೋಜನೆ ಹಾಕೊಂಡಿದ್ದೆವು, 1 ವರ್ಷದಲ್ಲಿ 12 ಅಮಾವಾಸ್ಯೆ ಮಾಡ್ಬೇಕಂತೇಳಿ. ನಾವು ಮುಂದಿನ ವರ್ಷ ಯುಗಾದಿಯಿಂದ 12 ಹುಣ್ಣಿಮೆ ಕೂಡ ಮಾಡ್ಬೇಕಂತೇಳಿ ಯೋಜನೆ ಹಾಕೊಂಡಿವಿ. ಅಂತ 1-2 ಯೋಜನೆಗಳಿಲ್ಲ, ಸಾವಿರಾರು ಯೋಜನೆಗಳು ಕೂಡ ನಮ್ಮ ವಿಚಾರದಲ್ಲಿದೆ. ಅದಕ್ಕೆ ಸ್ಪಂದನೆ ಕೊಡುತ್ತಿದ್ದಾರೆ. ನಿಜಕ್ಕೂ ಕೂಡ ಹುಮ್ನಾಬಾದ್ ಎಲ್ಲಾ ಜನರ ಒಂದು ಸಂಯೋಗ ಹಾಗೂ ಹುಮ್ನಾಬಾದ್ ಜನರ ಒಂದು ಪ್ರೋತ್ಸಾಹದಿಂದ ಇವತ್ತು ಒಂದು ದಾಸೋಹ ಸೇವೆ ನಡೀತಿದ್ದು ನಮ್ಮ ದೇವಸ್ಥಾನದಲ್ಲಿ ಇವತ್ತು ನೋಡಬಹುದು. ವಿಶೇಷವಾಗಿ ಸಾವಿರಾರು ಜನ ಬಂದು ಬಜ್ಜಿ ಸೇವನೆ ಮಾಡಿ ಪುನೀತರಾಗಿದ್ದಾರೆ. ಎಲ್ಲರಿಗೂ ಒಂದು ವಿಷಯ ಹೇಳಕ್ ಇಷ್ಟಪಡ್ತಿದ್ದೇನೆ, ಎಲ್ಲರೂ ಬನ್ನಿ ವೀರಭದ್ರ ಮಹಾಸ್ವಾಮಿಗೆ ಕೈ ಜೋಡಿಸುವಂತ ಒಂದು ಪ್ರಸಾದ ಸೇವೆಯಲ್ಲಿ ತಾವು ಕೂಡ ಕೈಪರ್ಯಗಳು ಎಂಬ ಮಾತನ್ನು ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಎಳಮಾಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಭಗವಂತ ತಮ್ಮೆಲ್ಲರ ಬಾಳಲ್ಲಿ ಆಯುರ್ ಆರೋಗ್ಯ ಐಶ್ವರ್ಯ ಸಿರಿಸಂಪತ್ತನ್ನು ಕೊಟ್ಟಿ ಕರುಣಿಸಿ ಕಾಪಾಡಲಿ ಎಂಬ ಮಾತನ್ನು ಹೇಳೋದ್ರ ಮೂಲಕ ಮತ್ತೊಂದು ವಿಷಯ ಏನಂದ್ರೆ ನಾಳೆ ಬರುವಂತ ಹೊಸ ವರ್ಷದ ಎಲ್ಲರಿಗೂ ಕೂಡ ಶುಭಾಶಯವನ್ನು ಕೊಡುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವೀರಭದ್ರ ಮಹಾಸ್ವಾಮಿ ಅಂತಃಕರಣದ ಆಶೀರ್ವಾದ ಇರಲಿ ಎಂಬ ಮಾತನ್ನು ಹೇಳಿ ಜೆಕೆ ನ್ಯೂಸ್ ಎಲ್ಲ ವೀಕ್ಷಕರಿಗೂ ಹಾಗೂ ಜೆಕೆ ನ್ಯೂಸ್ ಚಾನೆಲ್ನ ಎಲ್ಲ ಸಿಬ್ಬಂದಿಯವರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೂ ಮಂಗಲ ಆಶೀರ್ವಾದ. ಪೂಜ್ಯ ಗಂಗಾಧರ ಶಿವಾಚಾರ್ಯರು ಮತ್ತು ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ಸದಸ್ಯರು ನಾವೆಲ್ಲರೂ ಸೇರಿ ಪ್ರತಿ ಅಮಾವಾಸ್ಯೆಗೆ ಒಂದು ಪ್ರಸಾದ ವ್ಯವಸ್ಥೆ ಮಾಡಬೇಕು. ಬಂದಂತ ಭಕ್ತಾದಿಗಳಿಗೆ ಅನಾನುಕೂಲತೆ ಆಗ್ತಾ ಇದೆ. ಎಷ್ಟೇ ಭಕ್ತಾದಿಗಳು ಬರಲಿ ಎಲ್ಲರಿಗೂ ಕೂಡ ಪ್ರಸಾದ ವ್ಯವಸ್ಥೆ ಮಾಡಬೇಕು ಅಂತ ನಾವು ಸಂಕಲ್ಪ ಇತ್ತು. ಮೊದಲನೇದಾಗಿ ನನ್ನಿಂದ ಪ್ರಾರಂಭ ಆಯ್ತು. ಮೊದಲನೇ ಅಮಾವಾಸ್ಯೆ ನಾನು ಪ್ರಾರಂಭ ಮಾಡಿದೆ. ಅದು ಆದ ನಂತರ ಅನೇಕ ಜನ ಪ್ರಾರಂಭ ಆಯಿತು. ಇವತ್ತು ಕೂಡ ಎಳ್ಳಮಾವಾಸ್ಯೆ, ಇವತ್ತೊಂದು ರೈತರ ಹಬ್ಬ. ಇವತ್ತು ಅದರಲ್ಲಿ ವಿಶೇಷವಾಗಿ 9ನೇದು ಅಮಾವಾಸ್ಯೆ ಇದೆ. ಇವತ್ತೇನು ಜಗದೀಶ್ ಹಿರೇಮಠರವರು ಈ ಒಂದು ದಾಸೋಹ ಏರ್ಪಾಡು ಮಾಡಿದಾರ. ನಾನು ಕೂಡ ವೀರಭದ್ರೇಶ್ವರ ಒಂದು ದರ್ಶನ ಪಡೆದುಕೊಂಡು ಈ ದಾಸೋಹದಲ್ಲಿ ಬಂದು ಗಂಗಾಧರ ಶಿವಾಚಾರ್ಯ ಒಂದು ಆಶೀರ್ವಾದ ಪಡೆದುಕೊಂಡು ಏನು ಜಗದೀಶ್ ಹಿರೇಮಠರವರು ಏನು ಮಾಡಿದಾರ ಆ ಪ್ರಸಾದ ಎಲ್ಲ ಸಾರ್ವಜನಿಕರ ಜೊತೆಯಲ್ಲಿ ನಾನು ವೀರಣ್ಣ ಪಾಟೀಲ್ ಇರ್ಬೋದು, ಮಲ್ಲಿಕಾರ್ಜುನ ಮಾಶೆಟ್ಟಿ ಇರ್ಬೋದು, ಅಭಿಷೇಕ್ ಪಾಟೀಲ್ ಇರ್ಬೋದು, ಬಾಬುರಾವ್ ಪಂಚಪ್ಪಳ್ಳಿ ಇರ್ಬೋದು, ದತ್ತಕುಮಾರ್ ಚಿದ್ರಿ ಇರ್ಬೋದು, ಅನೇಕ ಜನ ನಾವೆಲ್ಲರೂ ಕೂಡ ಪ್ರಸಾದ ತಗೋತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಎಲ್ಲ ಅಮಾವಾಸ್ಯೆಯ ದಾಸೋಹ ವ್ಯವಸ್ಥೆಯನ್ನು ಹಿರೇಮಠದ ಗಂಗಾಧರ ಶಿವಾಚಾರ್ಯರ ಆಶೀರ್ವಾದದಿಂದ ಅವ್ರ ತಮ್ಮನಾದ ಜಗುಸ್ವಾಮಿಯವರು ಬಹಳ ಬಹು
ಒಳ್ಳೆ ರೀತಿಯಿಂದ ಇವತ್ತ ಅಮಾವಾಸ್ಯೆ ಭಕ್ತರಿಗೆ ಒಳ್ಳೆ ಪ್ರಸಾದ ವ್ಯವಸ್ಥೆ ಸಾವಿರಾರು ಭಕ್ತರಿಗೆ ಮಾಡ್ತಾ ಇದ್ದಾರ. ಇದರಂತೆ ಪ್ರತಿ ಒಂದು ಅಮಾವಾಸ್ಯೆಗೆ ಒಬ್ಬರಂತೆ 12 ಅಮಾವಾಸ್ಯೆಗೆ 12 ಜನ ಒಳ್ಳೆ ರೀತಿಯಲ್ಲಿ ವೀರಭದ್ರೇಶ್ವರ ಗುಡಿಯಲ್ಲಿ ದಾಸೋಹ ವ್ಯವಸ್ಥೆ ಇದೆ. ಇದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತ ಹಿರೇಮಠದ ಸಂಸ್ಥಾನದ ಪೀಠಾಧಿಪತಿಗಳಂತ ರೇಣುಕಾ ಗಂಗಾಧರ ಶಿವಾಚಾರ್ಯರ ಪಾದಕ್ಕೆ ನಮಸ್ಕರಿಸಿ, ಇದು ವೀರಭದ್ರೇಶ್ವರ ಆಶೀರ್ವಾದದಿಂದ ಬಹಳ ಚೆನ್ನಾಗಿ ನಡೆದೈತೆ ದಾಸೋಹ. ಮತ್ತೆಲ್ಲ ವೀರಭದ್ರೇಶ್ವರ ವ್ಯವಸ್ಥೆ ಚೆನ್ನಾಗಿದೆ. ಇವತ್ತಿದು ಅಮಾವಾಸ್ಯೆದು ಪ್ರಸಾದ ವ್ಯವಸ್ಥೆ ಮಾಡ್ಯಾರ. ಜಗು ಸ್ವಾಮಿಯವರು ವೀರಭದ್ರೇಶ್ವರ ಐವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಮಾಡ್ಲಿ ಅಂತ. ಇದು 9ನೇ ದಾಸೋಹ ಶ್ರೀ ನಮ್ಮ ಹಿರೇಮಠ ಸಂಸ್ಥಾನದ ವತಿಯಿಂದ ಶ್ರೀ ಜಗನ್ನಾಥ್ ಹಿರೇಮಠ್ ಅವರ ವತಿಯಿಂದ ನೀಡಲಾಗುತ್ತಿದೆ. ತಾವು ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಬೇಕು ಹಾಗೂ ಜಗನ್ನಾಥ್ ಅವರ ಹಿರೇಮಠಕ್ಕೆ ಆಶೀರ್ವಾದ ಕೊಡ್ಬೇಕಂತೇಳಿ ಅಂದ್ರೆ ಎಲ್ಲಾ ಜನರಲ್ಲಿ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009 ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.